ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಈ ನಾಲಿಗೆ ಫೋಟೋವನ್ನು ಹಾಕ್ತಾ ಇರ್ತಾರೆ. ಮೇಡಮ್ ನನಗೆ ನೋಡಿ ಈ ಥರ ವೈಟ್ ಆಗಿಬಿಟ್ಟಿದೆ, ವೈಟ್ ಟಂಗ್ ಆಗಿಬಿಟ್ಟಿದೆ, ಸಡನ್ನಾಗಿ ಈ ಥರ ವೈಟ್ ಟಂಗ್ ಆಗಿಬಿಟ್ಟಿದೆ ಅಂತ ಫೋಟೋಸನ್ನು ಕಳಿಸ್ತಾ ಇರ್ತಾರೆ. ಮೆಜಾರಿಟಿ ಜನರಿಗೆ HIV ಹೆದರಿಕೆ ಇರುತ್ತೆ, ಬಟ್ ಬೇರೆ ಪೇಷಂಟ್ಸಿಗೆ ಈವನ್ ಆ ವೈಟ್ ಟಂಗ್ ಏನಿದೆ ಅದು ಬಾದರ್ಸಮ್ ಆಗಿರುತ್ತೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಈ ವೈಟ್ ಟಂಗ್ ಈ ವೈಟ್ ಟಂಗಿಗೆ ಏನೇನು ಕಾರಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ವೈಟ್ ಟಂಗ್ ಅಂದರೆ ನಿಮ್ಮ ನಾಲಿಗೆ ವೈಟ್ ಆಗಿರುತ್ತೆ. ಸೊ ನಿಮ್ಮ ನಾಲಿಗೆ ಯೂಶ್ವಲಿ ಪಿಂಕಿಶ್ ಕಲರ್ ಇರಬೇಕು. ಬಟ್ ಈ ವೈಟಿಶ್ ಕೋಟಿಂಗ್ ಯಾವಾಗ ಬರುತ್ತೆ? ನಿಮ್ಮ ನಾಲಿಗೆಯ ಮೇಲೆ ಈ ಬ್ಯಾಕ್ಟೀರಿಯಾ, ಅಲ್ಲಿರುವಂಥ ಡೆಡ್ ಸೆಲ್ಸು ಇವೆಲ್ಲ ಅಲ್ಲೇ ಟ್ರ್ಯಾಪ್ ಆಗಿಬಿಟ್ಟಿರ್ತವೆ. ಅಲ್ಲೇ ಇವನ್ನ ಹಿಡಿದಿಟ್ಕೊಂಡ್ಬಿಡುತ್ತೆ ನಿಮ್ಮ ನಾಲಿಗೆ ಮೇಲೆ ಸಣ್ಣ ಸಣ್ಣ ಒಂದು ಮುಳ್ಳಿನ ಥರ ಒಂದು ಪ್ಯಾಪಿಲೆ ಅಂತ ಇರುತ್ತೆ. ಅದ್ರ ಮಧ್ಯದಲ್ಲಿ ಇವು ಸಿಕ್ಕಾಕೊಳ್ತವೆ, ಒಂದು ಕೋಟಿಂಗ್ ಥರ ಆಗ್ಬಿಡುತ್ತೆ. ಆವಾಗ ನಿಮ್ಮ ನಾಲಿಗೆ ಈ ವೈಟಿಶ್ ಬೆಳ್ಳು ಕಾಣ್ತಾ ಇರುತ್ತೆ. ಸೊ ಮೋಸ್ಟ್ ಕಾಮನ್ ಕಾರಣ ಹಾಗಾದರೆ ಏನಿರಬೇಕು? ಈ ಥರ ಬ್ಯಾಕ್ಟೀರಿಯಾಸು, ಡೆಡ್ ಸೆಲ್ಸು ಎಲ್ಲ ಅಲ್ಲೇ ಸಿಕ್ಕಾಕೊಳ್ತು ಅಂತ ಹೇಳಿದರೆ ಮೋಸ್ಟ್ ಕಾಮನ್ ಕಾರಣ ನಿಮ್ಮ ಓರಲ್ ಹೈಜೀನ್ ಚೆನ್ನಾಗಿಲ್ಲ. ನೀವು ಊಟ ಆದಮೇಲೆ ಬಾಯನ್ನು ಸರಿಯಾಗಿ ಗಾರ್ಗಲ್ ಮಾಡಿಕೊಂಡು ತೊಳಿತಾ ಇಲ್ಲ, ಬ್ರಷ್ ಮಾಡ್ತಾ ಇಲ್ಲ, ತಂಬಾಕು ಇವನ್ನೆಲ್ಲ ಸೇವನೆ ಮಾಡ್ತಾ ಇದ್ದೀರಾ, ಇವೆಲ್ಲ ಮೋಸ್ಟ್ ಕಾಮನ್ ಕಾರಣ. ಹೀಗೆಲ್ಲ ಮಾಡೋದ್ರಿಂದ ಈ ರೀತಿ ವೈಟ್ ಟಂಗ್ ಆಗ್ಬೋದು. ಸೊ ವೈಟ್ ಟಂಗ್ ಇಸ್ ಬೇಸಿಕಲಿ ಈ ಡೆಡ್ ಸೆಲ್ಸು, ಅಲ್ಲಿರುವಂಥ ಜೀವಕೋಶಗಳು ಯಾವಾಗ ಸತ್ತೋಗ್ತವೆ ಅವು, ಅದ್ರ ಜೊತೆ ಬ್ಯಾಕ್ಟೀರಿಯಾ ಬಿಲ್ಡಪ್ ಆಗತ್ತೆ. ಆ್ಯಂಡ್ ಈ ಬ್ಯಾಕ್ಟೀರಿಯಾ, ಈ ಡೆಡ್ ಸೆಲ್ಸು ಎಲ್ಲ ಅಲ್ಲೇ ಟ್ರ್ಯಾಪ್ ಆಗಿಬಿಡ್ತವೆ. ಯಾವಾಗ ಇವು ಅಲ್ಲೇ ಸಿಕ್ಕಾಕೊಳ್ತವೆ, ನಾಲ್ಗೆ ಮೇಲೆ ಒಂದು ವೈಟ್ ಕೋಟಿಂಗ್ ಆಗ್ತಾ ಇರುತ್ತೆ. ಅದನ್ನ ನಾವು ವೈಟ್ ಟಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ವೈಟ್ ಟಂಗ್ ಅಂತ ಹೇಳಿದ್ರೆ ಈ ತರ ವೈಟ್ ಒಂದು ಫಿಲ್ಮ್ ನಿಮ್ಮ ನಾಲಿಗೆಯ ಮೇಲೆ ಅಪಿಯರ್ ಆಗ್ತಾ ಇರುತ್ತೆ. ನೀವು ತಿಂದಿದಂತ ಆಹಾರ, ಬ್ಯಾಕ್ಟೀರಿಯಾ ಇವೆಲ್ಲ ಇಲ್ಲಿರುವಂತ ನೀವು ನೋಡ್ಬೋದು, ಇಲ್ಲಿ ಸಣ್ಣ ಸಣ್ಣ ಮುಳ್ಳಿನ ತರ ಕಾಣಿಸ್ತಾ ಇರುತ್ತೆ. ಇದು ಸಣ್ಣ ಪ್ಯಾಪಿಲೆ ಅಂತ. ಸೊ ಈ ಪ್ಯಾಪಿಲೆ ಮಧ್ಯೆ ಇವು ಯಾವಾಗ ಸಿಕ್ಕಾಕೊಳ್ತಾವೆ, ನೀವು ತಿಂದಿದ್ದ ಆಹಾರ ಇರ್ಬೋದು, ಈ ತರ ಬ್ಯಾಕ್ಟೀರಿಯಾ ಇರ್ಬೋದು, ಡೆಡ್ ಸೆಲ್ಸ್ ಇರ್ಬೋದು, ಅವು ಈ ರೀತಿ ವೈಟ್ ಕೋಟಿಂಗ್ ತರ ನಿಮ್ಮ ನಾಲಿಗೆ ಮೇಲೆ ಕಾಣಿಸ್ತಾ ಇರ್ತವೆ. ಕೆಲವೊಮ್ಮೆ ಈ ಪ್ಯಾಪಿಲೆ, ಈ ಮುಳ್ಳಿನ ತರ ಇರುವಂತ ಪ್ಯಾಪಿಲೆ ಏನಿರುತ್ತೆ ಅವು ಅಲ್ಲಿ ಉರಿಯೂತ ಆಗ್ಬೋದು, ಇನ್ಫ್ಲಮೇಷನ್ ಆಗ್ಬಿಡ್ಬೋದು. ಅಂಡ್ ಕೆಲವೊಮ್ಮೆ ನಾಲಿಗೆ ಕೆಂಪಾಗೋದು, ಅಲ್ಸರ್ ಆಗೋದು ಎಲ್ಲ ಇದರಲ್ಲಿ ಪಾಸಿಬಲ್ ಇರುತ್ತೆ. ಅಂಡ್ ಬ್ಯಾಡ್ ಸ್ಮೆಲ್ ಬರೋದು, ಇವೆಲ್ಲ ಈ ಬ್ಯಾಡ್ ಟೇಸ್ಟ್ ಬರೋದು ಸಹ ಈ ವೈಟ್ ಟಂಗ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ. ಇದು ನಾವು ಎಲ್ಲಾ ಏಜ್ ಗ್ರೂಪಿನ ಇಂಡಿವಿಜುವಲ್ಸ್ ಅಲ್ಲೂ ನೋಡ್ತಾ ಇರ್ತೇವೆ. ಇದು ಮೋಸ್ಟ್ಲಿ ಹಾರ್ಮ್ಲೆಸ್ ಇರುತ್ತೆ, ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ದಿನಗಳ ನಂತರ ಅದು ಆಟೋಮ್ಯಾಟಿಕಲಿ ಕ್ಲಿಯರು ಆಗ್ತಾ ಇರುತ್ತೆ. ಬಟ್ ನಿಮ್ಗೆ ಈ ಬಾಯಿಂದ ವಾಸನೆ ಬರ್ತಾ ಇದೆ, ನಿಮ್ಗೆ ಈ ರೀತಿ ಕ್ಯಾಂಡಿಡಾ ಇನ್ಫೆಕ್ಷನ್ ಆಗಿದೆ, ಬೇರೆ ಯಾವುದೋ ಇನ್ಫೆಕ್ಷನ್ ಆಗಿದೆ, ಹುಣ್ಣಾಗಿದೆ, ನೀವು ಸ್ಮೋಕ್ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ ಅಂದಾಗ ನೀವು ಕೇರ್ಫುಲ್ ಆಗಿರ್ಬೇಕು. ಸೊ ಈಗ ವೈಟ್ ಟಂಗಿಗೆ ನಾನು ಹೇಳಿದೆ ಮೋಸ್ಟ್ ಕಾಮನ್ ಕಾರಣ ಪುವರ್ ಓರಲ್ ಹೈಜೀನ್. ನಿಮ್ಮ ಬಾಯಿಯ ಆರೋಗ್ಯ ತುಂಬ ಕೆಟ್ಟದಾಗಿದೆ. ನೀವು ಚೆನ್ನಾಗಿ ಬ್ರಷ್ ಮಾಡ್ತಾ ಇಲ್ಲ, ಚೆನ್ನಾಗಿ ಅಲ್ಲ ಬ್ರಷೇ ಮಾಡ್ತಾ ಇಲ್ಲ, ಮಾಡಿದ್ರು ಒಂದ್ಸಲ ಮಾಡ್ತಾ ಇರ್ಬೋದು. ಸರಿಯಾಗಿ ಅದನ್ನ ನೀವು ಸ್ಕ್ರೇಪ್ ಮಾಡ್ತಾ ಇಲ್ಲ, ಫ್ಲಾಸ್ ಮಾಡ್ತಾ ಇಲ್ಲ. ಇವೆಲ್ಲ ಆದಾಗ ಏನಾಗತ್ತೆ, ನೀವು ಊಟ ಮಾಡ್ತೀರಾ ಬಟ್ ಚೆನ್ನಾಗಿ ನೀರು ಹಾಕೊಂಡು ನಿಮ್ಮ ಬಾಯಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇಲ್ಲ. ಸೊ ಬ್ಯಾಕ್ಟೀರಿಯಾ ಎಲ್ಲ ಅಲ್ಲಿ ಸ್ಟೇ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಇದು ನಾವು ನೋಡ್ತಾ ಇರ್ತೇವೆ ಈ ವೈಟ್ ಕಲರ್ ಟಂಗಿಗೆ. ಎರಡನೇದು ಡಿಹೈಡ್ರೇಷನ್ ಅಂದರೆ ನಿಮ್ಮ ಬಾಯಿ ಪೂರ್ತಿ ಒಣಗಿದೆ. ಸೊ ಹೀಗಾದಾಗ ಏನಾಗುತ್ತೆ, ಅಲ್ಲಿರುವಂತಹ ಈ ಸೆಲ್ಸ್ ಆಗಲಿ, ಬ್ಯಾಕ್ಟೀರಿಯಾಸ್ ಆಗಲಿ ಅಲ್ಲೇ ಇರ್ತವೆ, ಅವು ಫ್ಲಶ್ ಔಟ್ ಆಗೋದೇ ಇಲ್ಲ. ನೀರಿತ್ತು ಅಂದರೆ ಅದು ನಮ್ಮ ಈ ಥರದ ಸೆಲ್ಸ್ ಎಕ್ಸೆಟ್ರಾ ತೆಗೆದು ಹಾಕಬಹುದು. ಸೊ ಯಾವಾಗ ಡಿಹೈಡ್ರೇಷನ್ ಆಗುತ್ತೆ, ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ, ಮದ್ಯಪಾನದಿಂದ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಇಂದ ಈ ರೀತಿ ವೈಟ್ ಟಂಗ್ ಆಗ್ಬೋದು. ನೀವು ಕೆಲವೊಂದು ಮೆಡಿಸಿನ್ಸು, ಯಾವುದೋ ಔಷಧಿಗಳನ್ನು ತಗೊಳ್ತಾ ಇದ್ದೀರಾ, ಯಾವುದರಿಂದ ನಿಮ್ಮ ಬಾಯಿ ಒಣಗ್ತಾ ಇದೆ, ಆ ಕಂಡೀಷನ್ಸ್ ಇಂದ ಆಗ್ಬೋದು. ನೀವು ಎಡಿಕ್ವೇಟ್ ನೀರನ್ನೇ ಕುಡಿತಾ ಇಲ್ಲ, ಬಹಳ ಕಡಿಮೆ ನೀರು ಕನ್ಸಂಪ್ಷನ್ ಮಾಡ್ತಾ ಇದ್ದೀರಾ, ಆವಾಗ್ಲೂ ಸಹ ಈ ವೈಟ್ ಟಂಗ್ ಆಗಬಹುದು. ನೀವು ಬಾಯಿಂದ ಉಸಿರಾಡ್ತಿದ್ದೀರಾ, ನಿಮ್ಗೆ ಏನೋ ಒಂದು ಮೆಡಿಕಲ್ ಕಂಡೀಷನ್ ಇದೆ, ಮೂಗು ಕಟ್ ಹೋಗಿದೆ ಎಕ್ಸೆಟ್ರಾ, ಅಂಡ್ ನೀವು ಬಾಯಿಂದ ಉಸಿರಾಡ್ತಾ ಇದ್ದಾಗ ಆವಾಗ ಅಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಆವಾಗ ನಿಮ್ಮ ನಾಲಿಗೆ ವೈಟ್ ಆಗಬಹುದು. ಸ್ಮೋಕ್ ಮಾಡ್ತಾ ಇದ್ದೀರಾ, ಸ್ಮೋಕಿಂಗ್ ಇಂದ ಸಹ ನಿಮ್ಮ ನಾಲಿಗೆ ವೈಟ್ ಆಗ್ತಾ ಇರುತ್ತೆ.
ನೀವು ಆಂಟಿಬಯೋಟಿಕ್ಕಿನ ಕೋರ್ಸ್ ಮಾಡಿದ್ದೀರಾ, ಈ ಆಂಟಿಬಯೋಟಿಕ್ ತಗೊಂಡಾಗ ಏನಾಗುತ್ತೆ, ನಿಮ್ಮ ನಾಲಿಗೆ ವೈಟಿಶ್ ಕಲರ್ ಆಗ್ತಾ ಇರಬಹುದು. ಬಟ್ ನೀವು ಒಂದ್ಸಲ ನಿಲ್ಲಿಸಿದ ಮೇಲೆ ಅದರ ಈ ವೈಟಿಶ್ ಟಂಗ್ ಏನಿರುತ್ತೆ ಅದು ನಾರ್ಮಲ್ ಕಲರಿಗೆ ಬರ್ತಾ ಇರುತ್ತೆ. ನೀವು ಬರೀ ಸಾಫ್ಟ್ ಫುಡ್ಡನ್ನು ಜಾಸ್ತಿ ತಿಂತಾ ಇದ್ದೀರಾ, ಯಾವ ಫುಡ್ಡನ್ನು ನೀವು ಚೂ ಮಾಡಬೇಕು ಆ ಥರ ಚೂ ಮಾಡ್ತಾ ಇಲ್ಲ ನೀವು. ಲೈಕ್ ನಿಮಗೆ ನಿಮ್ಮ ಆಹಾರದಲ್ಲಿ ಫ್ರೂಟ್ಸ್ ಇಲ್ಲ, ವೆಜಿಟೇಬಲ್ಸ್ ಇಲ್ಲ, ಈ ಬರೀ ಸಾಫ್ಟ್ ಫುಡ್ಡನ್ನು ತಿಂತಾ ಇದ್ದೀರಾ. ಸೊ ಇದೇನಾಗುತ್ತೆ, ಅಲ್ಲೇ ಸ್ಟಕಪ್ ಆಗುತ್ತೆ ಆ್ಯಂಡ್ ಇದರಿಂದ ವೈಟ್ ಟಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಡೆಂಚರ್ ಎಕ್ಸೆಟ್ರಾ ಹಾಕ್ಕೊಂಡಿದ್ದೀರಾ, ಹಲ್ಸೆಟ್ ಹಾಕ್ಕೊಂಡಿದ್ದೀರಾ, ಯಾವುದು ನಿಮಗೆ ಸರಿಯಾಗಿ ಫಿಟ್ ಆಗ್ತಾ ಇಲ್ಲ ಆ್ಯಂಡ್ ಅದರಿಂದ ನೀವು ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ, ಆವಾಗಲೂ ಸಹ ನಿಮ್ಮ ನಾಲಿಗೆಯ ಮೇಲೆ ಈ ಥರ ಬಿಲ್ಡಪ್ ಹಾಕ್ಕೊಂಡು ಈ ವೈಟಿಶ್ ಕಲರ್ ಕಾಣಿಸ್ತಾ ಇರಬಹುದು. ಇದು ನೋಡಿ ಕ್ಯಾಂಡಿಡಾ ಇನ್ಫೆಕ್ಷನ್, ನಾಲಿಗೆಯ ಮೇಲೆ ಕ್ಯಾಂಡಿಡಾ ಅಂದ್ರೆ ಇದು ಒಂದು ಟೈಪ್ ಆಫ್ ಫಂಗಸ್. ಇದು ಈ ರೀತಿ ಗಟ್ಟಿ ಮೊಸರಿನ ತರ ಇರುತ್ತೆ ಆ್ಯಂಡ್ ಇಲ್ಲಿ ನಾಲಿಗೆ ಅದರ ಕೆಳಗಡೆ ತುಂಬಾ ಕೆಂಪಗಾಗ್ಬಿಡತ್ತೆ. ಸೊ ಇಲ್ಲಿ ಫುಲ್ ಇದು ಉರಿಯುತ್ತಾ ಇನ್ಫ್ಲಮೇಷನ್ ಇರುತ್ತೆ. ಇದನ್ನೇನಾದ್ರು ತೆಗಿಲಿಕ್ಕೆ ಹೋದ್ರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇದು ಕ್ಯಾಂಡಿಡಾದಿಂದ ಆಗಿರುವಂತ ವೈಟ್ ಟಂಗ್. ಸೊ ಮಕ್ಕಳಲ್ಲೂ ನಾವು ಈ ರೀತಿ ಓರಲ್ ಥ್ರಶ್ ಅನ್ನ ನೋಡ್ತಾ ಇರ್ತೇವೆ. ಇದು ಫಂಗಲ್ ಇನ್ಫೆಕ್ಷನ್ ಕ್ಯಾಂಡಿಡಾ ಅಲ್ಬಿಕೆನ್ಸ್ ಇಂದ. ಅಂಡ್ ಇದು ಜಾಗ್ರಫಿಕ್ ಟಂಗ್ ಅಂತ ಹೇಳಿದ್ರೆ ಈ ನಾಲಿಗೆಯ ಮೇಲೆ ನಿಮ್ಗೊಂದು ಮ್ಯಾಪಿನ ತರ ಇದು ಕಾಣಿಸ್ತಾ ಇರುತ್ತೆ, ಒಂಥರ ವೈಟ್ ಪ್ಯಾಚಸ್, ಆಮೇಲೆ ಇಲ್ಲಿ ರೆಡ್ ಬಾರ್ಡರ್ಸ್, ಈ ರೀತಿ ಒಂದು ಯಾವುದೋ ಒಂದು ನಕ್ಷೆಯ ತರ ಇದು ಕಾಣಿಸ್ತಾ ಇರುತ್ತೆ. ಇದನ್ನ ನಾವು ಜಾಗ್ರಫಿಕ್ ಟಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ಜಾಗ್ರಫಿಕ್ ಟಂಗಿಗೆ ಸುಮಾರಷ್ಟು ಕಾರಣ ಇರಬಹುದು. ಅದು ಸೋರಿಯಾಸಿಸ್ ಇಂದ ಆಗ್ಬಹುದು, ವಿಟಮಿನ್ B12 ಡೆಫಿಷಿಯನ್ಸಿ ಇಂದ ಆಗ್ಬಹುದು, ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಇಂದ ಆಗ್ಬಹುದು, ಕೆಲವೊಂದು ಸ್ಕಿನ್ ಕಂಡೀಷನ್ ಲೈಕ್ ಲೈಕನ್ ಪ್ಲಾನಸ್ ಅದು ಸಹ ನಾಲಿಗೆಯನ್ನ ಇನ್ವಾಲ್ವ್ ಮಾಡಬಹುದು, ಅಂಡ್ ಅಲರ್ಜೀಸ್ ಇಂದ ಈ ರೀತಿ ಆಗ್ತಾ ಇರಬಹುದು. ಲ್ಯೂಕೋಪ್ಲೇಕಿಯಾ ಇದು ಒಂದು ಇಂಪಾರ್ಟೆಂಟ್ ಕಂಡೀಷನ್. ಯಾವುದು ಈ ತರ ವೈಟ್ ಪ್ಯಾಚಸ್ ಅನ್ನ ನಾವು ನೋಡ್ತೇವೆ ಮತ್ತೆ ಈಸಿಲಿ ಇದನ್ನ ನಮ್ಗೆ ಸ್ಕ್ರೇಪ್ ಮಾಡಿ ತೆಗೆದು ಹಾಕಕ್ ಆಗ್ತಾ ಇರೋದಿಲ್ಲ. ಯೂಶುವಲಿ ಸ್ಮೋಕರ್ಸ್ ಅಲ್ಲಿ ಇರಿಟೇಷನ್ ಇಂದ ಎಕ್ಸೆಟ್ರಾ ನಾವು ಇದನ್ನ ನೋಡ್ತಾ ಇರ್ತೇವೆ. ಇದು ಇಂಪಾರ್ಟೆಂಟ್ ಯಾಕಾಗತ್ತೆ ಅಂದ್ರೆ ಇದು ಕ್ಯಾನ್ಸರ್ ಆಗಿ ತಿರುಗುವಂತಹ ಚಾನ್ಸಸ್ ಇರುತ್ತೆ. ಇದು ಸಹ ಈ ರೀತಿ ವೈಟ್ ಟಂಗ್ ಅನ್ನ ಮಾಡ್ತಾ ಇರಬಹುದು. ಸೊ ಇಲ್ಲಿ ನೀವು ನೋಡ್ಬೋದು ಹೇಗೆ ಈ ನಾಲಿಗೆ ವೈಟ್ ಕಲರ್ ಆಗಿದೆ. ಇದು ಒಂದು ಸ್ಮೋಕರ್ ಅಲ್ಲಿ ತೆಗೆದಂತಹ ಒಂದು ಪಿಕ್ಚರ್. ಅಂಡ್ ಇದು ಲ್ಯೂಕೋಪ್ಲೇಕಿಯಾ, ಲ್ಯೂಕೋ ಅಂದ್ರೆ ವೈಟ್ ಅಂತ ಅರ್ಥ. ಸೊ ಇಲ್ಲಿ ನೋಡಿ ನಾಲಿಗೆ ಸೈಡ್ ಹೇಗೆ ಇದು ಇಲ್ಲಿ ವೈಟಿಶ್ ಆಗಿದೆ. ಇದು ಸಹ ಒಂದು ತಂಬಾಕು ಯೂಸ್ ಮಾಡುವಂತವರಲ್ಲಿ ಆಗಿದ್ದಂತಹ ಒಂದು ಇದು. ಅಂಡ್ ಇದು ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದು ಲೈಕನ್ ಪ್ಲಾನಸ್ ಅಂದ್ರೆ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಇದು ಇಲ್ಲಿ ಈ ತರ ವೈಟ್ ಲೇಸ್ ತರ ನಮ್ಗೆ ಕಾಣಿಸ್ತಾ ಇರುತ್ತೆ. ನಾಲಿಗೆಯಲ್ಲಿ ಈ ತರ ಲೀಷನ್ಸ್ ಅನ್ನ ನಾವು ನೋಡ್ತಾ ಇರ್ತೇವೆ. ಇಲ್ಲಿ ನೀವು ನೋಡ್ಬೋದು ಈ ತರ ವೈಟ್ ಲೇಸ್ ತರ ಲೈಕನ್ ಪ್ಲಾನಸ್ ಅಂದ್ರೆ ಚರ್ಮದ ಒಂದು ರೋಗ. ಅಂಡ್ ಇಲ್ಲೂ ನೋಡ್ಬೋದು ಅದೇ ರೀತಿ ಇಲ್ಲಿ ಅಂಡ್ ಇಲ್ಲೂ ಸಹ ನಾಲಿಗೆಯನ್ನ ಇನ್ವಾಲ್ವ್ ಮಾಡಿದೆ. ಪೇಷಂಟ್ ಗೆ ಮೈ ಮೇಲೆ ಈ ಚರ್ಮದ ಮೇಲೆ ಆತನಿಗೆ ಈ ತರ ಲೀಷನ್ಸ್ ಇತ್ತು ಅಂಡ್ ಆಲ್ಸೋ ನಾಲಿಗೆ ಸಹ ಇಲ್ಲಿ ಇನ್ವಾಲ್ವ್ ಆಗಿದೆ. ಸಿಫಿಲಿಸ್ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ. ಅಂಡ್ ಸಿಫಿಲಿಸ್ ಅಲ್ಲೂ ಸಹ ನಾಲಿಗೆಯಲ್ಲಿ ನಾವು ಈ ತರ ವೈಟ್ ಕೋಟೆಡ್ ಟಂಗ್ ಅನ್ನ ನೋಡ್ತಾ ಇರ್ತೇವೆ. ಕೆಲವೊಮ್ಮೆ ಅಲ್ಸರ್ಸ್ ಆಗ್ತವೆ. ಇಲ್ಲಿ ನೀವು ಈ ರೌಂಡ್ ಆಗಿರ್ತವೆ, ಅಷ್ಟು ಡೀಪ್ ಆಗಿರೋದಿಲ್ಲ, ಶಾಲೋ ಅಲ್ಸರ್ಸ್ ಇರ್ತವೆ. ಅಂಡ್ ಇಲ್ಲೆಲ್ಲ ಇದು ಗಟ್ಟಿ ಥಿಕ್ಕನಿಂಗ್ ಆಗ್ಬಿಟ್ಟಿರತ್ತೆ. ಅಂಡ್ ಇಲ್ಲೂ ಸಹ ನೀವು ಒಂದು ಅಲ್ಸರ್ ಅನ್ನ ನೋಡ್ತಾ ಇರ್ಬೋದು. ಈ ಪೆನ್ಸಿಲಿನ್ ಎಕ್ಸೆಟ್ರಾ ನಾವು ಕೊಡ್ಲೇಬೇಕಾಗತ್ತೆ ಫಾರ್ ಕಂಪ್ಲೀಟ್ ಕ್ಯೂರ್. ಸೊ ಇದು ಸಹ ಸಿಫಿಲಿಸ್ ಅಲ್ಲಿ ಆಗುವಂತಹ ಒಂದು ಲೀಷನ್. ಇದು ಹೇಗೆ ಇದು ಇಲ್ಲಿ ಅಲ್ಸರ್ಸ್ ಅನ್ನ ನೀವು ನೋಡ್ತಾ ಇರಬಹುದು. ಅಂಡ್ ನಾಲಿಗೆ ಸಹ ವೈಟ್ ಕಲರ್ ಆಗಿದೆ. ಇದು ಸಹ ಸಿಫಿಲಿಸ್ ಪೇಷಂಟ್ ಅಲ್ಲಿ ತೆಗೆದಂತ ಒಂದು ಫೋಟೋಗ್ರಾಫ್. ಎಲ್ಲಿ ಪೇಷಂಟ್ ಗೆ ಈ ರೀತಿ ಅಲ್ಸರ್ಸ್ ಇದು ಅಷ್ಟು ಡೀಪ್ ಇರೋದಿಲ್ಲ, ಈ ತರ ಶಾಲೋ ಅಲ್ಸರ್ಸ್ ಆಗಿರ್ತವೆ. ಅಂಡ್ ನಾಲಿಗೆ ಸಹ ವೈಟ್ ಕೋಟೆಡ್ ಟಂಗ್ ಇದೆ. HIV ಅಲ್ಲಿ ಬಹಳಷ್ಟು ಕಾರಣದಿಂದ ಈ ರೀತಿ ವೈಟ್ ಕೋಟೆಡ್ ಟಂಗ್ ಆಗ್ಬಹುದು. ಸೊ ಜಸ್ಟ್ ಬಿಕಾಸ್ ನಿಮ್ಗೆ ಟಂಗ್ ಬಿಳಿ ಆಗಿದೆ ಅದರ ಅರ್ಥ ನಿಮ್ಗೆ HIV ಇದೆ ಅಂತ ಅಲ್ಲ. ನಿಮ್ಗೆ HIV ಇದೆಯೋ ಇಲ್ವೋ, ನಿಮ್ಗೆ ಸಿಫಿಲಿಸ್ ಇದೆಯೋ ಇಲ್ವೋ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ಳಿ. ನಾಲ್ಗೆ ಬೆಳ್ಳಗಾಯ್ತು ಅಂತ ಹೇಳಿದ ಮಾತ್ರಕ್ಕೆ ನಿಮ್ಗೆ HIV ಇದೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ HIV ಪೇಷಂಟ್ಸ್ ಅಲ್ಲೂ ನಾವು ನೋಡ್ತಾ ಇರ್ತೇವೆ. HIV ಪೇಷಂಟ್ಸ್ ಅಲ್ಲಿ ಈ ರೀತಿ ವೈಟ್ ಟಂಗ್ ಆಗೋದಕ್ಕೆ ಕಾರಣ ಅಂದ್ರೆ ಕ್ಯಾಂಡಿಡಾ, ಅವರಿಗೆ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಸೊ ಈ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಕ್ಯಾಂಡಿಡಾ ಅವರಲ್ಲಿ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ. ಅಂಡ್ ಇನ್ನೊಂದು ಓರಲ್ ಹೇರಿ ಲ್ಯೂಕೋಪ್ಲೇಕಿಯಾ, ಈ HIV ಅಲ್ಲಿ ಸ್ಪೆಸಿಫಿಕ್ ಆಗಿ ಬರುವಂತಹ ಎರಡು ಲೀಷನ್ಸ್ ಇವು. ಅಂಡ್ ಈ ಪೇಷಂಟ್ಸ್ ಗೆ ಈ ತರ ವೈಟಿಶ್ ಟಂಗ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಬಿಕಾಸ್ ಆಫ್ ಕ್ಯಾಂಡಿಡಾ. ಇದು ನೋಡಿ, ಇದು ಓರಲ್ ಹೇರಿ ಲ್ಯೂಕೋಪ್ಲೇಕಿಯಾ ಈ HIV ಪೇಷಂಟ್ಸ್ ಅಲ್ಲಿ. ಸೊ HIV ಇರ್ಲಿ ಅಥವಾ ಸಿಫಿಲಿಸ್ ಇರ್ಲಿ, ಇದರಲ್ಲಿ ವೈಟ್ ಕೋಟೆಡ್ ಟಂಗ್ ಬರಬಹುದು. ಜಸ್ಟ್ ಬಿಕಾಸ್ ನಿಮ್ಗೆ ವೈಟ್ ಕೋಟೆಡ್ ಟಂಗ್ ಬಂದಿದೆ ನಾವು ನಿಮ್ಗೆ HIV ಇದೆ, ಸಿಫಿಲಿಸ್ ಇದೆ ಅಂತ ಹೇಳೋದಿಲ್ಲ. ನೀವು
ಪರ್ಟಿಕ್ಯುಲರ್ ಟೆಸ್ಟ್ ಅನ್ನ ಮಾಡ್ಕೊಂಡಾಗ ಅದು ಪಾಸಿಟಿವ್ ಬಂತಂದ್ರೆ ಮಾತ್ರ ನಿಮ್ಗೆ HIV ಇದೆ ಅಥವಾ ಸಿಫಿಲಿಸ್ ಇದೆ ಅಂತ ಅರ್ಥ. ಸೊ ಇವೆಲ್ಲ ಕೆಲವೊಂದು ಕಾಸಸ್ ಯಾವುದು ವೈಟಿಶ್ ಟಂಗ್ ಅನ್ನ ಮಾಡ್ತಾ ಇರ್ತವೆ. ಸೊ ಈಗ ಈ ರೀತಿ ವೈಟಿಶ್ ಟಂಗ್ ಆದಾಗ ಪೇಷಂಟಿಗೆ ಏನ್ ಲಕ್ಷಣ ಇರುತ್ತೆ, ಬ್ಯಾಡ್ ಬ್ರೆತ್, ನಿಮ್ಮ ಬಾಯಿಂದ ವಾಸನೆ ಬರ್ತಾ ಇರುತ್ತೆ. ಯಾಕಂದ್ರೆ ನಿಮ್ಮ ಬಾಯಲ್ಲಿ ಈ ತರ ಬ್ಯಾಕ್ಟೀರಿಯಲ್ ಬಿಲ್ಡಪ್ ಆಗ್ತಾ ಇರುತ್ತೆ. ನಿಮ್ಮ ಟೇಸ್ಟ್ ಸಹ ಚೇಂಜ್ ಆಗ್ತಾ ಇರುತ್ತೆ, ಒಂಥರ ಮೆಟಾಲಿಕ್ ಟೇಸ್ಟ್ ತರ ನಿಮ್ಗೆ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅಲ್ಲಿ ಉರಿಯೂತ ಆಗ್ಲಿಕ್ಕೆ, ನಿಮ್ಮ ನಾಲಿಗೆ ಉರಿಯೂತ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಅದು ಕೆಂಪಗಾಗತ್ತೆ, ಪೇನ್ ಆಗತ್ತೆ, ಏನಾದ್ರೂ ತಿಂದ್ರೆ ನಿಮ್ಗೆ ನಾಲಿಗೆ ಉರಿಯತ್ತೆ, ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಸೊ ಯಾವಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು, ನೀವು ನಿಮ್ಮ ಬಾಯಿಯ ಹೈಜೀನ್ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ, ಚೆನ್ನಾಗಿ ನೀವು ಬ್ರಷ್ ಮಾಡ್ತಾ ಇದ್ದೀರಾ, ನಾಲ್ಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ನಿಮ್ಗೆ 2 ವಾರಕ್ಕಿಂತ ಹೆಚ್ಚಿಗೆ ಇದು ಇದೇ ರೀತಿ ಪರ್ಸಿಸ್ಟ್ ಆಯ್ತು ಅಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಇದರಿಂದ ನಿಮ್ಮ ನಾಲ್ಗೆ ಉರಿತಾ ಇದೆ, ನೋಯ್ತಾ ಇದೆ, ನಿಮ್ಗೆ ನುಂಗಕ್ಕಾಗ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇಲ್ಲ, ಎಸ್ ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ನಿಮ್ಮ ಈ ವೈಟ್ ಪ್ಯಾಚಸ್ ಏನಿದೆ ಅಲ್ಲಿ ಅಲ್ಸರ್ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಇದರ ಜೊತೆ ನಿಮ್ಗೆ ಬೇರೆ ಲಕ್ಷಣಗಳು ಬರ್ತಾ ಇದಾವೆ, ನಿಮ್ಗೆ ತುಂಬಾ ಸುಸ್ತಾಗೋದು, ವೇಟ್ ಲಾಸ್ ಆಗೋದು, ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದ್ದಾಗ ಎಸ್ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಅಂಡ್ ನೀವು ಈ ತರ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೀರಾ ಅಥವಾ ಗುಟ್ಕಾ ತಿಂತಾ ಇದ್ದೀರಾ, ಟೊಬ್ಯಾಕೊ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮಲ್ಲಿ ಈ ಬಾಯಿಯ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನೀವು ಯಾವುದೇ ತರದ ಹುಣ್ಣಾಗ್ಲಿ ಈ ತರ ಟಂಗಲ್ಲಿ ಏನೇ ಆದದ್ದನ್ನ ನೀವು ನಿರ್ಲಕ್ಷ್ಯ ಮಾಡೋ ತರ ಇರೋದಿಲ್ಲ. ನಿಮ್ಗೆ ಇದು ಪರ್ಸಿಸ್ಟೆಂಟ್ಲಿ ಹಾಗೆ ಇದೆ, ಸತತವಾಗಿ ನೀವು ಇದನ್ನೇ ನೋಡ್ತಾ ಇದ್ದೀರಾ ಅಂದಾಗ ನಿಮ್ಮ ಡಾಕ್ಟರ್ ಅನ್ನ ಡೆಫಿನೆಟ್ಲಿ ನೀವು ಭೇಟಿ ಆಗ್ಬೇಕು. ವೈಟ್ ಟಂಗ್ ಇದ್ರೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಕೆಲವೊಮ್ಮೆ ಆ ನಾಲಿಗೆಯಿಂದ ಒಂದು ಸ್ವಾಬ್ ಅನ್ನ ತೆಗೆದು ನೋಡ್ತಾರೆ, ಏನಾದ್ರೂ ಫಂಗಸ್ ಇದೆಯಾ, ಬ್ಯಾಕ್ಟೀರಿಯಾ ಇದೆಯಾ ಅಂತ. ಕೆಲವೊಮ್ಮೆ ಬ್ಲಡ್ ಟೆಸ್ಟ್ ಹೇಳ್ಬೋದು, ಡಯಾಬಿಟಿಸ್ ಇದೆಯಾ ಅಥವಾ ವಿಟಮಿನ್ B12, ಐರನ್ ಡೆಫಿಷಿಯನ್ಸೀಸ್ ಅದೇನಾದ್ರೂ ಇದೆಯಾ ಅಂತ ನಾವು ಬ್ಲಡ್ ಟೆಸ್ಟ್ ಅಲ್ಲಿ ಪತ್ತೆ ಹಚ್ಚಬಹುದು. ಸಪೋಸ್ ಅಲ್ಲಿ ಏನಾದ್ರೂ ಹುಣ್ಣಾಗಿತ್ತು, ಸೋರ್ಸ್ ಆಗಿತ್ತು ಅಂಡ್ ನಿಮ್ಗೆ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ ಇದೆ ಅಂದಾಗ ಬಯೋಪ್ಸಿಯನ್ನ ಸಹ ಮಾಡಬಹುದು ಡಾಕ್ಟರ್ಸ್, ಕನ್ಫರ್ಮ್ ಮಾಡ್ಕೊಳಕ್ಕೆ ಇದೇನಾದ್ರೂ ಕ್ಯಾನ್ಸರ್ ಆ ರೀತಿ ಗ್ರೋತ್ ಇದೆಯಾ ಅಂತ. ಹೇಗೆ ನೀವು ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಒಂದು ನಿಮ್ಮ ಹೈಜೀನ್, ಓರಲ್ ಹೈಜೀನ್ ಬಗ್ಗೆ ಕಾಳಜಿ ಮಾಡಬೇಕು. ಅಟ್ಲೀಸ್ಟ್ 2 ಸಲ ನೀವು ಬ್ರಷ್ ಮಾಡಬೇಕು. ನಿಮ್ಮ ನಾಲಿಗೆಯನ್ನ ಒನ್ಸ್ ಇನ್ ಅ ವೈಲ್ ಕ್ಲೀನ್ ಮಾಡ್ಕೊಳ್ಬೇಕು. ಮೌತ್ ವಾಶಸ್ ಸಿಗ್ತವೆ, ಅದನ್ನ ನೀವು ಯೂಸ್ ಮಾಡ್ರಿ. ನಿಮ್ಗೆ ಈ ತರ ವೈಟಿಶ್ ಟಂಗ್ ಬಹಳ ಬಿಲ್ಡಪ್ ಆಗ್ತಾ ಇದೆ ಅಂದಾಗ ಮೌತ್ ವಾಶಸ್ ಏನಿದೆ ಅವುಗಳನ್ನ ನೀವು ಯೂಸ್ ಮಾಡಬಹುದು. ಡ್ರೈ ಮೌತ್ ಆಗ್ತಾ ಇದೆ ಅಂದಾಗ ಆದಷ್ಟು ನೀವು ನೀರನ್ನ ಹೆಚ್ಚಿಗೆ ಕುಡಿಲಿಕ್ಕೆ ಟ್ರೈ ಮಾಡಬೇಕು. ನೀವು ಡಿಹೈಡ್ರೇಟೆಡ್ ಇದ್ದೀರಾ, ನೀರ್ ಕಡಿಮೆ ಕುಡಿತಾ ಇದ್ದೀರಾ ಅಂದಾಗ ನೀರಿನ ಇಂಟೇಕ್ ಅನ್ನ ಹೆಚ್ಚಿಗೆ ಮಾಡಿ. ನಿಮ್ಮ ಆಹಾರದಲ್ಲಿ ಈ ಪ್ರೋಬಯೋಟಿಕ್ಸ್, ಹಾಲು, ಮೊಸರು, ಮಜ್ಜಿಗೆ ಇವುಗಳನ್ನ, ಒಳ್ಳೆಯ ಬ್ಯಾಕ್ಟೀರಿಯಾ ಇರುವಂತ ಫುಡ್ ಅನ್ನ ನೀವು ತೆಗೆದುಕೊಳ್ಳಿ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನ ಡೆಫಿನೆಟ್ಲಿ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿ. ಆದಷ್ಟು ಆಹಾರವನ್ನ ಚೂ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ನೀವೇನಾದ್ರೂ ಒಂದು ಡೆಂಚರ್ಸ್ ಹಾಕೊಂಡಿದ್ದೀರಾ, ಅದು ಫಿಟ್ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡಿಕೊಂಡು ಪ್ರಾಪರ್ ಫಿಟ್ಟಿಂಗ್ ಡೆಂಚರ್ಸ್ ಅನ್ನ ಯೂಸ್ ಮಾಡಿ. ನೀವು ಆಂಟಿಬಯೋಟಿಕ್ ಕೋರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಅಂದಾಗ ಅದರ ಜೊತೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನ ಸಹ ಆಡ್ ಮಾಡ್ಕೊಳ್ಳಿ. ಇದು ಒಳ್ಳೆಯ ಬ್ಯಾಕ್ಟೀರಿಯಾ ಇರೋದ್ರಿಂದ ಈ ತರ ವೈಟ್ ಕೋಟಿಂಗ್ ಅನ್ನ ಎಲ್ಲ ಇದು ಸ್ವಲ್ಪ ಕಡಿಮೆ ಮಾಡ್ತಾ ಇರುತ್ತೆ. ನೀವು ಸ್ಮೋಕರ್ ಇದ್ದೀರಾ ಅಥವಾ ಟೊಬ್ಯಾಕೊ ತಿಂತಾ ಇದ್ದೀರಾ, ಗುಟ್ಕಾ ತಿಂತಾ ಇದ್ದೀರಾ, ಇದು ಯಾವುದೇ ಒಂದು ಈ ತರ ಟೊಬ್ಯಾಕೊ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಒಂದನೇದು ನೀವು ಬಹಳ ಕಾಳಜಿ ವಹಿಸಬೇಕು ನಿಮ್ಮ ಓರಲ್ ಹೈಜೀನಿನ ಬಗ್ಗೆ. ಅಂಡ್ ಎರಡನೇದು ನೀವು ಯಾವುದೇ ಲಕ್ಷಣಗಳನ್ನ, ಇದು ಸುಮ್ಮನೆ ಒಂದು ಅಲ್ಸರು, ಇದು ಸುಮ್ಮನೆ ಒಂದು ವೈಟ್ ಪ್ಯಾಚ್ ಅಂತ ನಿಗ್ಲೆಕ್ಟ್ ಮಾಡಬಾರ್ದು. ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಇದರಿಂದ ಈ ಓರಲ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಬಹಳ ಇರುತ್ತೆ. ಈ ಓರಲ್ ಕ್ಯಾಂಡಿಡಿಯಾಸಿಸ್ ಆದಾಗ ನಾವು ಈ ಓರಲ್ ಔಷಧಿಯನ್ನ ಕೊಡಬಹುದು, ಫ್ಲುಕನಾಜೋಲ್ ಎಕ್ಸೆಟ್ರಾ, ನಿಸ್ಟಾಟಿನ್ ಆಯಿಂಟ್ಮೆಂಟ್ಸ್ ಅನ್ನ, ಮೌತ್ ಪೇಂಟ್ಸ್ ಅನ್ನ ಕೊಡ್ತಾ ಇರ್ತೇವೆ. ನಿಮ್ಗೆ ಪ್ರೋಬಯೋಟಿಕ್ಸ್ ಅನ್ನ ಹಾಕ್ತೇವೆ ಸೊ ದಟ್ ಕ್ಯಾಂಡಿಡಲ್ ಗ್ರೋತ್ ಕಡಿಮೆ ಆಗಲಿ ಅಂತ. ಅಂಡ್ ಯಾಕೆ ಈ ರೀತಿ ಕ್ಯಾಂಡಿಡಲ್ ಗ್ರೋತ್ ಆಗಿದೆ ಅದನ್ನ ಪತ್ತೆ ಹಚ್ಕೊಂಡು ನಾವು ಆ ಕಾಸ್ ಅನ್ನ ಸಹ ಟ್ರೀಟ್ ಮಾಡಬೇಕಾಗತ್ತೆ. ಸಪೋಸ್ ನಿಮ್ಗೆ ಶುಗರ್ ಹೆಚ್ಚಾಗಿದೆ, ಅದರಿಂದ ನಿಮ್ಗೆ ಈ ತರ ಎಲ್ಲ ಡೆವಲಪ್ ಆಗ್ತಾ ಇದೆ ಅಂದ್ರೆ ಶುಗರ್ ಕಂಟ್ರೋಲ್ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ HIV ಇದೆ, ಅದರಿಂದ ಕ್ಯಾಂಡಿಡಲ್ ಗ್ರೋತ್, ಓವರ್ ಗ್ರೋತ್ ಆಗ್ತಾ ಇದೆ ಅಂದ್ರೆ HIV ಟ್ರೀಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಸಿಫಿಲಿಸ್ ಇದೆ ಅಂದಾಗ ಸಿಫಿಲಿಸ್ಗೆ ಪೆನ್ಸಿಲಿನ್ ಇಂಜೆಕ್ಷನ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಏನು ಕಾಸ್ ಇದೆ ಆ ಕಾಸ್ ಅನ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಸೊ ದಟ್ ವಾಸ್ ಆಲ್ ಅಬೌಟ್ white tongue and its causes. Thank you so much for watching the video. Please like, share and subscribe the channel. Thank you.